ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 26 33 ವಚನ ಧ್ಯಾನ ಮಾಡಲಿದ್ದೇವೆ. ಬೇರ್ಷೆಬ ಇದರ ವಿಷಯವಾಗಿ ನಾವು ಕಲಿತೀವಿ. ಅಲ್ಲಿಯೂ ಅವನ ಸೇವಕರು ಬಾವಿಯನ್ನು ಅಗೆದರು. ಆ ಸಮಯದಲ್ಲಿ ಅಭಿಮಲೇಖನು ತನ್ನ ಮಂತ್ರಿಯಾದ ಹವುಜ್ಜತನನನ್ನು ಸೇನಾಪತಿಯಾದ ಫಿಕೋಲನನ್ನು ಸಂಗಡ ಕರೆದುಕೊಂಡು ಗೆರಾರಿನಿಂದ ಈಸಾಕನ ಬಳಿಗೆ ಬರಲು, ಈಸಾಕನು, ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳಿಸಿಬಿಟ್ಟರಲ್ಲ, ಈಗ ನನ್ನ ಬಳಿಗೆ ಯಾಕೆ ಬಂದಿರಿ ಎಂದು ಅವರಲ್ಲಿ ಕೇಳಿದಕ್ಕೆ ಅವರು, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದರಿಂದ ನೀನು ನಾವು ಒಬ್ಬರಿಗೊಬ್ಬರು ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ಆಲೋಚಿಸಿದೆವು. ನಾವು ನಿನಗೆ ಯಾವ ಕೇಡನ್ನು ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನದೊಡನೆ ಕಳಿಸಿದೆವಲ್ಲ, ಅದರಂತೆ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲವೆಂಬುದಾಗಿ ಪ್ರಮಾಣ ಮಾಡಬೇಕು. ನೀನು ಈಗ ಯೆಹೋವನ ದಯೆಯನ್ನು ಹೊಂದಿದವನಾಗಿದ್ದೀಯಷ್ಟೇ ಎಂದು ಹೇಳಿದನು. ಆಗ ಈಸಾಕನು ಅವರಿಗೆ ಔತಣವನ್ನು ಮಾಡಿಸಿದನು. ಅವರೆಲ್ಲರೂ ಭೋಜನಾಪಚಾರಗಳನ್ನು ತೀರಿಸಿಕೊಂಡು ಬೆಳಿಗ್ಗೆ ಎದ್ದು ಒಬ್ಬರಿಗೊಬ್ಬರು ಪ್ರಮಾಣ ಮಾಡಿಕೊಂಡರು. ಈಸಾಕನು ಅವರನ್ನು ಸಾಗ ಕಳಿಸಲು ಅವರು ಸಮಾಧಾನದೊಡನೆ ಹೊರಟರು. ಅದೇ ದಿನದಲ್ಲಿ ಈಸಾಕನ ಸೇವಕರು ಬಂದು, ನಮಗೆ ನೀರು ಸಿಕ್ಕಿತು ಎಂದು ಹೇಳಿ ತಾವು ತೋಡಿದ್ದ ಬಾವಿಯ ಸಂಗತಿಯನ್ನು ತಿಳಿಸಲು ಅವನು ಆ ಬಾವಿಗೆ ಶಿಬಾ ಎಂದು ಹೆಸರಿಟ್ಟನು. ಆದುದರಿಂದ ಅಲ್ಲಿರುವ ಊರಿಗೆ ಇಂದಿನವರೆಗೂ ಬೇರ್ಷೆಬ ಎಂದು ಹೆಸರಾಯಿತು. ಈಗ ಈ ಹಿನ್ನೆಲೆ ನೋಡ್ರಿ, ಇಲ್ಲಿ ಆ ಊರಿನ ಜನರು, ಈಗ ಈಸಾಕನ್ ಏನ್ ಮಾಡ್ತಾನೆ, ಇಲ್ಲಿ ಬೇರ್ಷೆಬದಲ್ಲಿ ಅವನು ತಂಗ್ತಾನೆ. ಅಲ್ಲಿ ಇರುವಂತ ಜನರು ಈಸಾಕನ ಬಳಿಗೆ ಬರ್ತಾರೆ, ಪ್ರಮಾಣ ಮಾಡು ಅಂತ ಹೇಳ್ತಾರೆ. ಈಸಾಕನಿಗೆ, ನಾನು ನಿಮಗೆ ಏನು ಕೇಳು ಮಾಡಲ್ಲ ಎಂಬುದಕ್ಕೆ ಪ್ರಮಾಣ ಮಾಡುವಂತಾರೆ. ನೋಡಿ, ಅವ್ರಿಗೆ ಭಯ ಇದೆ. ಅನ್ಯರಿಗೆ ನಮ್ಮನ್ನು ಕಂಡ್ರೆ ಭಯ ಇರೋದ್ರಿಂದಲೇ ಇವತ್ತು ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೋ ಹಿಂಸಿಸ್ಲಿಕ್ಕೋ ಬರ್ತಾರೆ. ಅದು ಸತ್ಯನೇ. ಅದು ಭಯ. ದೇವ್ರ ಮಕ್ಕಳಿಗೆ ಭಯ ಇರಬಾರ್ದು. ಅನ್ಯರಿಗೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಭಯ ಇರೋದ್ರಿಂದಲೇ ಇವತ್ತೇನ್ ಮಾಡ್ತಾ ಇದ್ದಾರೆ, ಹಿಂಸೆ ಮಾತ್ರವಲ್ಲದೆ ಅನೇಕ ಕಷ್ಟ ನಷ್ಟಗಳನ್ನ ಅವರು ಉಂಟು ಮಾಡೋರಾಗಿದ್ದಾರೆ. ಭಯ ಪಡೋದು ಬೇಡ. ಈಗ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ನೀನ್ ನಮ್ಗೆ ಕೇಳನ್ನು ಮಾಡದೆ ಹಿತವನ್ನೇ ಮಾಡ್ತೀಯ ಅಂದ್ರೆ ಪ್ರಮಾಣ ಮಾಡ್ಬೇಕು. ಅವಾಗ ಇವನು ಊಟ ಮಾಡಿಸಿ ಅವರೆಲ್ಲ ಮಲಗಿದ ಮೇಲೆ ಮಾರನೇ ದಿನ ಪ್ರಮಾಣ ಮಾಡ್ತಾನೆ. ಮಾತ್ರವಲ್ಲದೆ ಇಲ್ಲಿ ಈಸಾಕನ ಜನರು, ಸೇವಕರು ತಕ್ಷಣ ಓಡಿ ಬಂದು ನಮಗೆ ಬಾವಿಯಲ್ಲಿ ನೀರು ಸಿಕ್ತು ಅಂತ ಹೇಳ್ತಾರೆ. ಆವಾಗ ಅಲ್ಲಿ ಬಾವಿಗೆ ಬೇರ್ಷೆಬ, ಶೀಬಾ ಅಂತ ಹೆಸರಿಡ್ತಾನೆ. ಅದಕ್ಕೆ ಇಂದಿನವರೆಗೂ ಬೇರ್ಷೆಬ ಅಂತ ಹೆಸರು. ದೇವರು ನಿನ್ನೊಂದಿಗೆ ಇದ್ದಾನೆ ಎಂಬುದಾಗಿ ಈಸಾಕನ ವೈರಿಗಳು ತಿಳಿಸ್ತಾರೆ ಮತ್ತು ಒಂದು ಔತಣವನ್ನ ಸಿದ್ಧಪಡಿಸ್ತಾನೆ. ಇದು ದೇವರ ಮಾರ್ಗವಾಗಿದೆ. ನಿನ್ನ ವೈರಿಯನ್ನ ಪ್ರೀತಿಸು ಎಂದು ದೇವರು ನಮಗೆ ತಿಳಿಸಿದ್ದಾರೆ. ಇದು ಯೆರೂಸಲೇಮಿನ ಇನ್ನೊಂದು ಗುಣವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮಗೆ ಅನ್ಯಾಯ ಮಾಡುವಂಥವರು, ಮಾತ್ರವಲ್ಲದೆ ದ್ವೇಷಿಸುವಂಥವ್ರು ಅನೇಕರಿದ್ದರು. ಅವರು ಒಳ್ಳೆಯದನ್ನೇ ಮಾಡ್ರಿ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಯೇಸುವಿನ ನಿಮಿತ್ತ ಇವತ್ತು ದ್ವೇಷ, ವೈರತ್ವವನ್ನು ನೀವು ಅನುಭವಿಸ್ತಾ ಇದ್ದೀರಿ. ಕಷ್ಟನೇ, ನನಗೆ ಅರ್ಥ ಆಗುತ್ತೆ. ಸುಮ್ಮನೆ ಇರ್ರಿ, ಪ್ರಾರ್ಥನೆ ಮಾಡ್ರಿ, ಅವ್ರಿಗೆ ಊಟ ಪಡಿಸ್ರಿ. ಅದು ವೈರಿಯ ಮೇಲೆ, ತಲೆಯ ಮೇಲೆ ಕೆಂಡ ಇಟ್ಟಂತಾಗ್ತಾರಂತ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಅದನ್ನ ಸೈಲೆಂಟ್ ಆಗೇ ಇರಿ. ಸೈಲೆನ್ಸ್ ಈಸ್ ಎ ವೆಪನ್. ಸೈಲೆನ್ಸ್ ಇಂದಾನೇ ಎರಿಕೋ ಕೋಟೆ ಬಿದ್ದೋಯ್ತು. ಅದೇ ತರ ನೀವು ಸೈಲೆಂಟ್ ಆಗಿರಿ, ಆಶೀರ್ವಾದ ಮಾಡಿ ನೋಡಿ. ಖಂಡಿತವಾಗಿ ಅವರೇ ನಿಮ್ಮ ಹತ್ರ ಬರುವ ಹಾಗೆ ದೇವರು ಮಾಡ್ತಾರೆ. ಕರ್ತನ ತಾನೇ ಆ ರೀತಿ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ್ರಿಂದ ತಂದೆ ಆದವರಿಗೆ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ಎಷ್ಟೋ ಜನ ನಿನ್ನ ನಿಮಿತ್ತವಾಗಿ ವೈರತ್ವ, ದ್ವೇಷವನ್ನ ಅನುಭವಿಸ್ತಾ ಇದ್ದಾರೆ. ನಿನ್ನ ಮಕ್ಕಳನ್ನ ನೀನು ಕೈ ಬಿಡಬೇಡ ಸ್ವಾಮಿ. ನಿನ್ನ ಒಂದೊಂದು ಮಕ್ಕಳನ್ನ ಆಶೀರ್ವಾದ ಮಾಡು. ತಾಳ್ಮೆ, ಕೃಪೆಯನ್ನ ಅವ್ರಿಗೆ ಅನುಗ್ರಹಿಸಿಕೊಡು ತಂದೆ. ಅವ್ರೇನು ಮಾಡ್ತಾರೆ ಎಂಬುದಾಗಿ ಅರಿಯರು, ಅವ್ರನ್ನ ಕ್ಷಮಿಸಿ ಎಂಬುದಾಗಿ ನೀನು ಹೇಳ್ದೆ. ಅದೇ ರೀತಿ ಸ್ಟೆಫನನು ಸಹ ಹೇಳ್ದ. ಆ ಹೃದಯ ನಮ್ಮೆಲ್ರಿಗೂ ಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್.
ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.